ಭಾರತೀಯ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆ, ಕೋಟೆ ವಾಯು ವಿಹಾರಿಗಳ ಸಂಘ, ಭಾರತೀಯ ಯೋಗ ಶಿಕ್ಷಣ ಸಂಸ್ಥೆ ಹಾಗೂ ಪರಿಸರ ಪ್ರೇಮಿಗಳ ಒಕ್ಕೂಟದ ಸಹಯೋಗದಲ್ಲಿ ನಿನ್ನೆ ಚಿತ್ರದುರ್ಗದ ಕೋಟೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಾಯು ವಿಹಾರಿ ಸಂಘದ ಅಧ್ಯಕ್ಷ ಆರ್ ಸತ್ಯಣ್ಣ, ಭಾರತೀಯ ಯೋಗ ಶಿಕ್ಷಣ ಸಂಸ್ಥೆ ಜಿಲ್ಲಾಧ್ಯಕ್ಷ ರವಿ ಅಂಬೇಕರ್, ಪರಿಸರ ಪ್ರೇಮಿ ಪಿವಿ ಮಲ್ಲಿಕಾರ್ಜುನಯ್ಯ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕೋಟೆಯೊಳಗಿನ ಪ್ಲಾಸ್ಟಿಕ್ ಬಾಟಲ್, ಕವರ್ ಸೇರಿದಂತೆ ತ್ಯಾಜ್ಯ ಸಂಗ್ರಹಿಸಿ ಸ್ವಚ್ಛಗೊಳಿಸಿ ಅನುಪಯುಕ್ತ ಗಿಡ ಗಂಟೆಗಳನ್ನು ತೆರವುಗೊಳಿಸಿದರು. ಅದರ ಬದಲು ಈ ಸೈಡಲ್ಲಿ ರೋಡ್ ಪಕ್ಕದಲ್ಲಿರೋ ಕ್ಲೀನ್ ಆದರೆ ನೀಟ್ ಆಗ್ತದೆ. ದೂರದರ್ಶನದೊಂದಿಗೆ ಆರ್ ಸತ್ಯಣ್ಣ, ಕಳೆದ 10 ವರ್ಷಗಳಿಂದ ಕೋಟೆಯಲ್ಲಿ ಸ್ವಚ್ಛತೆ ಸೇರಿದಂತೆ ನಾನಾ ರೀತಿಯ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಅದರಂತೆ ಒಂಟಿಕಲ್ಲು ಬಸವ ಅಲ್ಲಿಂದ ಹಿಡಿದು ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿ ಆಯ್ದ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು, ವಿಷಕಾರಿಕ ಪೇಪರ್ಗಳನ್ನು ಎಲ್ಲವನ್ನು ಹೆಕ್ಕಿ ತೆಗೆದು ಅದು ಫಾರ್ಮಸಿ ಕಾಲೇಜಿನ ಎಲ್ಲ ಮಕ್ಕಳು ಸಹಕಾರದೊಂದಿಗೆ ನಾವು ಈ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿರುತ್ತೇವೆ. ಪರಿಸರ ಪ್ರೇಮಿ ಮಲ್ಲಿಕಾರ್ಜುನಯ್ಯ, ಕೋಟೆ ವೀಕ್ಷಣೆಗೆ ಪ್ರತಿನಿತ್ಯ ಆಗಮಿಸುವ ಸಾವಿರಾರು ಪ್ರವಾಸಿಗರು ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡದಂತೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಊಟದ ವ್ಯವಸ್ಥೆ ಮಾಡಿಬಿಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ ಪದಾರ್ಥ, ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಬಾಟ್ಲಿಗಳು ಆಗಲಿ ಇತರೆ ತ್ಯಾಜ್ಯ ವಸ್ತುಗಳನ್ನ ಎಲ್ಲ ಸಂಗ್ರಹ ಮಾಡಿಬಿಟ್ಟು ಇದನ್ನ ಒಂದು ನಗರಸಭೆಯ ಒಂದು ಗಾಡಿಗೆ ಹಾಕುವಂತ ಒಂದು ಕೆಲಸವನ್ನು ಸಹ ನಾವು ಈ ದಿನ ಮಾಡ್ತಾ ಇದ್ದೀವಿ.